ಒಂದು 5-6 ವರ್ಷದ ಹಿಂದೆ ನಾನು ಪ್ರತಿ ವರ್ಷ ಹೋಗ್ತೀನಿ ಅಮೆರಿಕಕ್ಕೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ, ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಅಲ್ಲೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಲೆಕ್ಚರ್ ಇತ್ತು. ಲೆಕ್ಚರ್ ಮುಗಿಸಿ ಹೊರಗೆ ಬಂದಾಗ ಎದುರಿಗೆ ಒಬ್ಬ ಹೆಣ್ಮಗಳು ಕೂತಿದ್ಲು. ಮುಖ ಸ್ವಲ್ಪ ಪರಿಚಯ ಅಂತ ಅನ್ನಿಸ್ತು. ಆಕೆ ಎದ್ದು ಬಂದು ನಮಸ್ಕಾರ ಸರ್ ಅಂದ್ಲು. ಅಮೆರಿಕಾದಲ್ಲಿ ಕನ್ನಡದಲ್ಲಿ ನಮಸ್ಕಾರ ಅಂದರೆ ಭಾಳ ಖುಷಿ ಆಗುತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲರೂ ನಮಸ್ಕಾರ ಅಂತಾರೆ. ತುಂಬ ಜನ ಇದ್ದಾರೆ. ಸ್ಯಾನ್ ಹೋಸೆಯಲ್ಲಿ ಅಮೆರಿಕನ್ಸೇ ಹುಡ್ಕಾಡ್ಬೇಕು ನಾವು ಎಲ್ಲಿದ್ದಾರೆ ಅಂತ ಹಂಗಾಗ್ಬಿಟ್ಟಿದೆ. ಆದರೆ ಒಂದಕ್ಕೆ ನಮಸ್ಕಾರ ಸರ್ ಅಂದು ಭಾಳ ಖುಷಿ ಆಗಿಬಿಡುತ್ತೆ ನನಗೆ. ಸರ್ ನಾನು ಪ್ರೇಮ ಸರ್ ಅಂತ ನಮಸ್ಕಾರ ಮಾಡಿದ್ದು. ಪ್ರೇಮ ಈಸ್ ಎ ಕಾಮನ್ ನೇಮ್. ಯಾವ ಪ್ರೇಮ, ಯಾವ ಬ್ಯಾಚು? ಇದು ಸ್ಟ್ಯಾಂಡರ್ಡ್ ಪ್ರಶ್ನೆ ನಾವು ಮೇಸ್ಟ್ರುಗಳಿಗೆ ಕೇಳೋದು. ಯಾವ ಬ್ಯಾಚು ಅಂದರೆ 92, 93, 94, 95 ಅಂತಲ್ಲ. ನಮ್ಮ ಮೇಸ್ಟ್ರುಗಳಿಗೆ ಇಬ್ಬರು ನೆನಪಿರ್ತಾರೆ. ಕ್ಲಾಸಲ್ಲಿ ಅತಿ ಬುದ್ಧಿವಂತರು, ಅತಿ ಓಡಾಡ್ರು, ಇಬ್ಬರು ನೆನಪಿರ್ತಾರೆ. ನೀ ಯಾವ ಬ್ಯಾಚ್ ಅಂದ್ರೆ ನಿನ್ನ ಜೊತೆಗೆ ಯಾರಿದ್ರು ಅಂತ ರೆಫರೆನ್ಸ್ ಪಾಯಿಂಟ್ ಬೇಕಷ್ಟೇ ನಮಗೆ. ಆಕೆ ಸರ್ ಸುಮಾ ಸರ್ ಅಂದು. ಗೊತ್ತಾಯ್ತು ಬಿಡು ಅಂದೆ. ಸುಮಾ ಪ್ರೇಮ ಇಬ್ಬರು ಐಡೆಂಟಿಕಲ್ ಟ್ವಿನ್ಸ್. ಅವರು 3 ವರ್ಷ ಕಾಡಿದ್ದಾರೆ ನನಗೆ. ಸುಮಾ ಯಾರು ಪ್ರೇಮ ಯಾರು ಗೊತ್ತಾಗ್ತಿದ್ದಿಲ್ಲ. ಆದರೆ ಪ್ರೇಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವಾಗಲೂ ರ್ಯಾಂಕ್ ಬರೋದು, ಸುಮಾ ಸ್ವಲ್ಪ ಕಷ್ಟಪಟ್ಟು ಫಸ್ಟ್ ಕ್ಲಾಸ್ ಬರ್ತಿದ್ಲು. ಈ ಹುಡುಗಿ ಪ್ರೇಮ ಏನು ಮಾಡ್ತೀನಿ ನೀನು ಇಲ್ಲಿ ಎಂದೆ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಲು. ಇಲ್ಲ ನಾನು ಬೇರೆ ಕೈ ಹಿಡಿದು ಎಳ್ಕೊಂಡು ಹೋದ್ಲು ವರ್ಚುವಲಿ ನನ್ನ. ಎಲ್ಲಿ? ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ನನ್ನ ಸಬ್ಜೆಕ್ಟ್ ಅದು. ನಾನು ಆ ವಿಷಯದಲ್ಲಿ ಆ ಯೂನಿವರ್ಸಿಟಿಯಲ್ಲಿ ರಿಸರ್ಚು ಮಾಡಿಲ್ಲ, ಪಾಠ ಮಾಡಿಲ್ಲ, ಕಲಿತೂ ಇಲ್ಲ. ಅಲ್ಲಿ ಹೋದಾಗ ಸ್ಟಾಫ್ ಲೌಂಜಲ್ಲಿ ಸುಮಾರು ಒಂದು 40-45 ಜನ ಪ್ರೊಫೆಸರ್ಸ್ ಇದ್ದಾರೆ. ಅವ್ರು ಡಿಫರೆಂಟ್ ನ್ಯಾಷನಾಲಿಟೀಸ್. ಆಕೆ ಹೇಳಿ ಬಂದಿದ್ಲು ಅನ್ಸುತ್ತೆ, ಕೂತಿದ್ದಾರೆ ಅವರು. ಏಕೆ ಕರ್ಕೊಂಡು ಹೋಗಿ ಹೇಳ್ತಾಳೆ, ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ಮೈ ಟೀಚರ್, ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಈಸ್ ಮೈ ಟೀಚರ್. ಅವಳು ಬಂದ್ಬಿಡ್ತೀರಿ ನನಗೆ. ಆಕೆ ಏನು ಮಾಡಿದ್ದೀನಿ ನಾನು? ಏನು ಮಾಡಿಲ್ಲ ಅಂತ ಆಕೆ ಹೇಳಿದ್ದು. ನೆನಪಿದೆಯಾ ಸರ್ ನಿಮಗೆ? ಒಂದು ದಿವಸ ಸ್ಟೆಪ್ಸ್ ಹಿಡಿದು ಬರ್ತಾ ಇದ್ರಿ ನೀವು, ನಾನು ನಿಂತಿದ್ದೆ. ವಾಯ್ ಪ್ರೇಮ ಲುಕಿಂಗ್ ಡಲ್ ಅಂತ ಕೇಳಿದ್ರಿ. ನಾನು ಹೇಳಿದೆ ಸರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸರ್ ಅಂದೆ. ಕಮ್ ಕರ್ಕೊಂಡು ಹೋದ್ರಿ ನಿಮ್ಮ ಚೇಂಬರಿಗೆ ಕರ್ಕೊಂಡು ಹೋಗಿ ಆ ಕಾಫಿ ಕಪ್ಪು ಎಕ್ಸಾಂಪಲ್ ಇಟ್ಕೊಂಡು ಥರ್ಮಾಸ್ ಫ್ಲಾಸ್ಕ್ ಇಟ್ಕೊಂಡು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರಿ. ನಾನು ಐ ಸ್ಟಾರ್ಟೆಡ್ ಲವಿಂಗ್ ಕೆಮಿಸ್ಟ್ರಿ ಸರ್. ಮುಂದೆ MSc ಮಾಡಿಕೊಂಡೆ. ಪರ್ಡಿ ಯೂನಿವರ್ಸಿಟಿಯಲ್ಲಿ PhD ಮಾಡಿದೆ. ನಾವು ಮ್ಯಾರಿಡ್ ಟು ಎ ಪರ್ಸನ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಐ ಆಮ್ ವರ್ಕಿಂಗ್ ಇನ್ ದ ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಹಿಯರ್ ಸರ್ ಅಂದ್ಬಿಟ್ಟು, ನೆನಪಿದೆಯಾ ಸರ್ ಅದು ಅಂದು. ಇಲ್ಲ ಅಂದೆ. ಈಗ ದಿನಕ್ಕೆ 10 ಸಲ ಮೇಲೆ ಹೋಗಿ ಕೇಳಿದು ಬಂದ್ ಮಾಡ್ತೇನೆ ನಾನು. ಪ್ರತಿ ಸಲ ಯಾವುದೋ ಹುಡುಗಿ ಸಿಕ್ಕಿರ್ತಾರೆ. ನಾನು ಮಾತಾಡಿದ್ದೀನಿ. ಆಕೆ ಹೇಳಿದೆ, ಐ ಆಮ್ ಗ್ರೇಟ್ಫುಲ್ ಟು ಯು ಪ್ರೇಮ ಫಾರ್ ಒನ್ ಥಿಂಗ್. ಯಾಕಂದರೆ ದ 10 minutes ಐ ಸ್ಪೆಂಟ್ ವಿತ್ ಯು ಟಾಕಿಂಗ್ ಅಬೌಟ್ ಥರ್ಮೋಡೈನಮಿಕ್ಸ್ ಕ್ಯಾನ್ ಬ್ರಿಂಗ್ ಇಟ್ ಟು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ. ಐ ಕ್ಯಾನ್ ಸ್ಪೆಂಡ್ ಮೈ ಲೈಫ್ ಫಾರ್ ಎ ಸ್ಟೂಡೆಂಟ್. ಇಸ್ ಇಟ್ ನಾಟ್ ರೈಟ್? 10 ನಿಮಿಷ ನಾನು ಹೇಳಿದ್ದು ಆ ಮಗುಗೆ ಅದು ಆಗಿರಬೇಕಾದ್ರೆ ನನಗನ್ನಿಸ್ತು ಮಕ್ಕಳು ನಮ್ಮಿಂದ ಏನೂ ಅಪೇಕ್ಷೆ ಮಾಡಲ್ಲ. ಆದರೆ ಅಷ್ಟು ಕೊಡೋ ಪೇಷನ್ಸ್ ನಮಗಿರಬೇಕು, ಆ ಪ್ರೀತಿ ನಮಗಿರಬೇಕು. ಆದ್ದರಿಂದ ಶಿಕ್ಷಕ ಯಾಕಾದ್ರಿ ಅಂತ ಕೇಳಿದರು. ತುಂಬ ಸ್ವಾರ್ಥದಿಂದನೇ ನಾನು ಶಿಕ್ಷಕ ಆದದ್ದು. ಯಾಕಂದರೆ ಅದು ಕೊಡುವಷ್ಟು ಸಂತೋಷ ನನಗೇನು ಯಾವ ಪ್ರೊಫೆಷನ್ನು ಕೊಡ್ತದೆ ಅಂತ ಅನ್ನಿಸ್ಲಿಲ್ಲ.